ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್. ನಾನು ಶಿವ. ತುಂಬಾ ಜನಕ್ಕೆ ಒಂದು ಕನ್ಫ್ಯೂಷನ್, ಟಿವಿಎಸ್ ಆರ್ಬಿಟರ್ ಎಲೆಕ್ಟ್ರಿಕ್ ಸ್ಕೂಟರ್ ತಗೊಳ್ಳೋದ ಅಥವಾ ಏತರ್ ರಿಸ್ಟಾ ಎಲೆಕ್ಟ್ರಿಕ್ ಸ್ಕೂಟರ್ ತಗೊಳ್ಳೋದ ಅಂತ. ಯಾಕೆ ಅಂದ್ರೆ ಈ ಎರಡೂ ಗಾಡಿಗಳು ಆಲ್ಮೋಸ್ಟ್ ಒಂದೇ ಪ್ರೈಸ್ ಇದೆ ಅಂಡ್ ನೋಡೋದಕ್ಕೂ ಅಷ್ಟೇ ಎರಡು ಗಾಡಿಗಳು ಸಿಮಿಲರ್ ಆಗೇ ಇದೆ. ಬಟ್ ಒಳಗಡೆ ಅಂತ ಬಂದಾಗ ತುಂಬಾನೇ ಚೇಂಜಸ್ ಇದೆ, ತುಂಬಾ ಡಿಫ್ರೆನ್ಸ್ ಇದೆ. ಒಂದೊಂದು ಗಾಡಿನೂ ಒಂದೊಂದು ಕ್ಯಾಟಗರಿಗೆ ಸೇರ್ಕೊಳ್ಳುತ್ತೆ. ಬಟ್ ಆದ್ರೂ ತುಂಬಾ ಜನಕ್ಕೆ ಒಂದು ಕನ್ಫ್ಯೂಷನ್, ಏತರ್ ರಿಸ್ಟಾ ತಗೊಳ್ಳೋದ ಅಥವಾ ಟಿವಿಎಸ್ ಆರ್ಬಿಟರ್ ತಗೊಳ್ಳೋದ ಅಂತ. ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ಈ ಎರಡೂ ಗಾಡಿಗಳಿಗೂ ಇರುವಂತ ಡಿಫ್ರೆನ್ಸ್ ಏನು, ಟಿವಿಎಸ್ ಆರ್ಬಿಟರ್ ಯಾವ ತರ ಇದೆ ಅಂಡ್ ಏತರ್ ರಿಸ್ಟಾ ಯಾವ ತರ ಇದೆ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಯಾರಾದ್ರೂ ಚಾನಲ್ ಹೊಸಬ್ರಾಗಿದ್ರೆ ಅಥವಾ ಇನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ಹಾಗೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಅಂಡ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಾ ಇರ್ಬೋದು, ಒಬ್ಬೊಬ್ಬೊಬ್ಬ ಈ ಪ್ರಾಡಕ್ಟ್ ಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ, ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ. ಫೈನಲಿ ಇವತ್ತು ಈ ಪ್ರಾಡಕ್ಟ್ ನನ್ನ ಹತ್ರ ಬಂದಿದೆ. ಇದೇನಿದು ಅಂದ್ರೆ ಆಗ್ರೋ ಕಂಪ್ನಿಯ ಕಾರ್ ಪ್ರೆಷರ್ ವಾಷರ್. ಅಂದ್ರೆ ಮನೇಲೆ ಆರಾಮಾಗಿ ನಮ್ ಕಾರು ಬೈಕು ಏನೇ ಇದ್ರೂ ವಾಶ್ ಮಾಡ್ಕೊಳಕ್ಕೆ ಯೂಸ್ ಆಗುವಂತ ಒಂದು ಕಾರ್ ಪ್ರೆಷರ್ ವಾಷರ್ ಇದು. ನಾನು 1800 ವ್ಯಾಟ್ ಇರುವಂತ ವೇರಿಯಂಟ್ ನ ತರಿಸಿರೋದು. ಕ್ವಾಲಿಟಿ ವೈಸ್ ಪರ್ಫಾರ್ಮೆನ್ಸ್ ವೈಸ್ ಮಾತ್ರ ಸಾಕದಾಗಿದೆ. ಒಳ್ಳೆ ಪ್ರೆಷರ್ ಇದೆ, ಮತ್ತೆ ಜೊತೆಗೆ ಫೋಮ್ ವಾಶ್ ಕೂಡ ಮಾಡ್ಕೋಬಹುದು. ಮತ್ತೆ ಈಸಿ ಟು ಯೂಸ್ ಮ್ಯಾನ್ಯಲ್ ಇರುತ್ತೆ. ಆ ಮ್ಯಾನ್ಯಲ್ ಅಲ್ಲಿ ಪ್ರತಿಯೊಂದು ಮೆನ್ಷನ್ ಮಾಡಿರ್ತಾರೆ. ಅದ್ರ ಪ್ರಕಾರ ನಾವು ಆರಾಮಾಗಿ ಅಡ್ಜಸ್ಟ್ ಮಾಡ್ಕೊಂಡು 5 ನಿಮಿಷದಲ್ಲಿ ಫಿಟ್ ಮಾಡಿ ಯೂಸ್ ಮಾಡಬಹುದು. ತಿರ್ಗಾ ಮತ್ತೆ ಯೂಸ್ ಎಲ್ಲ ಆಯ್ತಾ 5 ನಿಮಿಷಕ್ಕೆ ಮತ್ತೆ ಎತ್ತಿಟ್ಬಿಡ್ಬೋದು. ಒಟ್ಟಿನಲ್ಲಿ ಅವಾಗ ನೀವೇನಾರ ಬೈಕು ಕಾರ್ನೆಲ್ಲ ವಾಶ್ ಮಾಡ್ತೀರಾ, ಅದು ಆಚ ಕಡೆ ಹೋಗಿ ಕಾಸು ಕೊಟ್ಟು ವಾಶ್ ಮಾಡಿಸ್ತೀರಾ ಅಂದ್ರೆ ಅಂತವ್ರು ಆರಾಮಾಗ ಈ ಪ್ರಾಡಕ್ಟ್ ನ ತಗೊಳ್ಳಿ. ಪರ್ಫಾರ್ಮೆನ್ಸ್ ವೈಸ್ ತುಂಬಾ ಚೆನ್ನಾಗಿದೆ, ಮತ್ತೆ ಕ್ವಾಲಿಟಿ ಕೂಡ ಅಷ್ಟೇ ಟಾಪ್ ನಾಚ್ ಆಗಿದೆ. ನನಗಂತೂ ಪರ್ಸನಲಿ ತುಂಬಾ ಇಷ್ಟ ಆಯ್ತು. ಜೊತೆಗೆ 1 ವರ್ಷ ವ್ಯಾರಂಟಿ ಕೂಡ ಇರುತ್ತೆ. ಸೊ ನನಗಂತೂ ಪರ್ಸನಲಿ ಇಷ್ಟ ಆಯ್ತು. ಬೇಕು ಅಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಇನ್ನು ಈ ಡಿಫ್ರೆನ್ಸ್ ಗಳಿಗೆ ಅಂತ ಬರೋದಾದ್ರೆ, ಈ ಟಿವಿಎಸ್ ಆರ್ಬಿಟರ್ ಮತ್ತೆ ಏತರ್ ರಿಸ್ಟಾಗೂ ಇರುವಂತ ಡಿಫ್ರೆನ್ಸ್ ಏನಂತ ನೋಡೋದಾದ್ರೆ, ಮೊದಲು ಡಿಸೈನ್ ಬಗ್ಗೆ ಮಾತಾಡೋಣ. ಸೊ ಡಿಸೈನ್ ವೈಸ್ ಅಂತ ನೋಡಿದಾಗ ನಮ್ಗೆ ಲಿಟ್ರಲಿ ಏತರ್ ರಿಸ್ಟಾ ಮತ್ತೆ ಟಿವಿಎಸ್ ಆರ್ಬಿಟರ್ ಎಲೆಕ್ಟ್ರಿಕ್ ಸ್ಕೂಟರ್ ಆಲ್ಮೋಸ್ಟ್ ಸೇಮ್ ಅಂತ ಅನ್ಸ್ಬಿಡುತ್ತೆ. ಯಾಕೆ ಅಂದ್ರೆ ಏತರ್ ರಿಸ್ಟಾ ಲಾಂಚ್ ಆಗಿದೆ ಅಂತ ಗೊತ್ತಾ, ಟಿವಿಎಸ್ ಐಕ್ಯೂಬ್ ಒಂಥರ 1 ಲಕ್ಷ 1.5 ಲಕ್ಷ ಸೆಗ್ಮೆಂಟ್ ಅಲ್ಲಿ ಕಿಂಗ್ ಆಗಿ ಮೆರುತ್ತಾ ಇತ್ತು. ಏತರ್ 450X ನಾವು ತಗೋತೀವಿ ಅಂದ್ರೆ 180 ಅಂದ್ರೆ 1,80,000 2 ಲಕ್ಷ ಹತ್ರ ಆಗೋದು. ಸೊ ಏತರ್ ಅವರು ಯೋಚನೆ ಮಾಡಿದ್ರು, ನಾವು ಸ್ವಲ್ಪ ಕಮ್ಮಿ ರೇಂಜ್ ಅಲ್ಲಿ ಯಾಕೆ ಟಿವಿಎಸ್ ಗೆ ಒಂದು ಕಾಂಪಿಟೇಟಿವ್ ಆಗಿ ಒಂದು ಗಾಡಿನ ಬಿಡಬಾರ್ದು ಅಂತ ಮಾಡರ್ನ್ ಆಗಿ ಟಿವಿಎಸ್ ಐಕ್ಯೂಬ್ ಏನ್ ಕ್ಯಾಟಗರಿ ಇತ್ತು ಅದೇ ಪ್ರೈಸ್ ಅಲ್ಲಿ ಒಂದು ಸ್ಟೈಲಿಶ್ ಆಗಿರುವಂತ ಗಾಡಿನ ಲಾಂಚ್ ಮಾಡಿದ್ರು. ಲಾಂಚ್ ಆಗಿದ್ದು ತುಂಬಾನೇ ಸೇಲ್ಸ್ ಚೆನ್ನಾಗಾಯ್ತು. ಸೊ ಟಿವಿಎಸ್ ಅವ್ರಿಗೆ ಒಳ್ಳೆ ಕಾಂಪಿಟೇಷನ್ ಕೊಟ್ರು, ಸೇಲ್ಸ್ ಕೂಡ ಚೆನ್ನಾಗಿ ಆಯ್ತು. ಸೊ ಅವಾಗ ಟಿವಿಎಸ್ ಅವ್ರು ಯೋಚನೆ ಮಾಡಿದ್ರು, ಹೌದು ನಮ್ದು ಓಲ್ಡ್ ಡಿಸೈನ್ ಆಗೋಯ್ತು, ನಾವ್ ಇವಾಗ ಆ ಗಾಡಿಗೆ ಒಂದು ಟಾರ್ಗೆಟೆಡ್ ಆಗಿ ಒಂದು ಕಾಂಪಿಟೇಟಿವ್ ಗಾಡಿನ ಬಿಡಬೇಕು ಅಂತ ಅಂದ್ಬಿಟ್ಟು ಸೇಮ್ ಒಂದು ರೆಫರೆನ್ಸ್ ಇಟ್ಕೊಂಡು ಟಿವಿಎಸ್ ಆರ್ಬಿಟರ್ ಗಾಡಿನ ಲಾಂಚ್ ಮಾಡಿದ್ದು. ಸೊ ಅದೇ ಕಾರಣಕ್ಕೆ ನಮಗೆ ಈ ಎರಡು ಗಾಡಿಗಳನ್ನು ನೋಡಕ್ಕೆ ಆಲ್ಮೋಸ್ಟ್ ಸಿಮಿಲರ್ ಅಂತ ಅನ್ಸುತ್ತೆ. ಬಟ್ ನಿಮ್ಗೆ ಕುಂತ್ಕೊಂಡಾಗ ಗಾಡಿ ಓಡಿಸಿದಾಗ ಎರಡರದು ಫೀಲ್ ಸ್ವಲ್ಪ ಬೇರೆ ಇರುತ್ತೆ. ಕ್ವಾಲಿಟಿ ವೈಸು ಎರಡು ಗಾಡಿಗಳು ಕೂಡ ಟಾಪ್ ನಾಚು. ಏತರ್ ಕೂಡ ಚೆನ್ನಾಗಿದೆ ಅಂಡ್ ಟಿವಿಎಸ್ ಆರ್ಬಿಟರ್ ಕೂಡ ಚೆನ್ನಾಗಿದೆ. ಇದರಿಂದ ಕೆಲವೊಬ್ಬರಿಗೆ ಟಿವಿಎಸ್ ಆರ್ಬಿಟರ್ ಇಷ್ಟ ಆದ್ರೆ ಕೆಲವೊಬ್ಬರಿಗೆ ಏತರ್ ಇಷ್ಟ ಆಗುತ್ತೆ. ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ಆ ಡಿಸೈನ್ ನೀವು ಪ್ರಿಫರ್ ಮಾಡಿ. ಅದು ಬಿಟ್ಟು ಸೊ ಟೆಕ್ನಿಕಲಿ ನಾವು ಇವಾಗ ಮಾತಾಡೋದಾದ್ರೆ ಟಿವಿಎಸ್ ಆರ್ಬಿಟರ್ ನಮ್ಗೆ 2 ವೇರಿಯಂಟ್ ಸಿಗ್ತಾ ಇದೆ, V1 ಅಂಡ್ V2 ಅಂತ. ಇವಾಗ ತುಂಬಾ ಜನ ಕಮೆಂಟ್ ಮಾಡ್ಬೋದು, ಬ್ರೋ ನೀವು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ರಿ 50,000 ರೂಪಾಯಿಗೆಲ್ಲ ಗಾಡಿ ಸಿಗ್ತದೆ ಅಂತ. ಶೋರೂಮ್ ಅಲ್ಲಿ ಹೋಗಿ ಕೇಳಿದ್ರೆ ನಮ್ಗೆ ಶೋರೂಮ್ ಅವ್ರೇನು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಲ್ಲ, ಗಾಡಿನೇ ಇಲ್ಲ ಅಂತಾರೆ ಅಂತ ತುಂಬಾ ಜನ ಕೇಳ್ತಾ ಇದಾರೆ. ನಾನು ಕೂಡ ಕಾಲ್ ಮಾಡಿದೆ, ಎಂಕ್ವೈರಿ ಮಾಡಿದೆ, ಲಿಟ್ರಲಿ ಶಾಕ್ ಆಯ್ತು. ಯಾಕೆ ಅಂದ್ರೆ ಶೋರೂಮ್ ಅವ್ರಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ. ಟಿವಿಎಸ್ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಇದ್ರ ಬಗ್ಗೆ ಎಲ್ಲ ಲಾಂಚ್ ಮಾಡಿ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಹಾಕಿದಾರೆ, V1 V2 ಮತ್ತೆ 50,000 ರೂಪಾಯಿ ಗಾಡಿ ಎಲ್ಲ ಸಿಗ್ತಾ ಇದೆ ಅಂತ. ಬಟ್ ಶೋರೂಮ್ ಅವ್ರಿಗೆ ಯಾವ್ದೇ ತರ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಸೊ ಶೋರೂಮ್ ಅವ್ರು ಕೇಳೋದಕ್ಕೆ ಇನ್ನೊಂದು 2-3 ತಿಂಗಳು ಸರ್ ನಮಗೂ ಟ್ರೈನಿಂಗ್ ಎಲ್ಲ ಕೊಟ್ಟು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಬಟ್ ಸದ್ಯಕ್ಕೆ ನಮ್ಗೆ ಯಾವ್ದೇ ತರ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ರೆ. ಬಟ್ ನೀವು ಟಿವಿಎಸ್ ಅಫಿಷಿಯಲ್ ವೆಬ್ಸೈಟ್ ನ ಚೆಕ್ ಮಾಡಿದ್ರೆ V1 ಮತ್ತೆ V2 2 ವೇರಿಯಂಟ್ ಇರೋದು ನಮ್ಗೆ ಗೊತ್ತಾಗುತ್ತೆ. ಸೊ V1 ಬಂದು ನಮಗೆ 80,000 ಅಂದ್ರೆ ಎಕ್ಸ್ ಶೋರೂಮ್ ಪ್ರೈಸ್, ಆನ್ ರೋಡ್ ನಮಗೆ 90-95,000 ಆಗುತ್ತೆ. V2 ಬಂದು 1 ಲಕ್ಷ ಎಕ್ಸ್ ಶೋರೂಮ್ ಪ್ರೈಸ್ ಇದೆ, ಆನ್ ರೋಡ್ 1,15,000 ರೂಪಾಯಿ ಆಗುತ್ತೆ. ಸೊ ವಿತ್ ಬಾಸ್ ಕೂಡ ನೀವು ತಗೋಬಹುದು. ವಿತ್ ಬಾಸ್ ತಗೋತೀರಾ ಅಂದ್ರೆ 50,000 ರೂಪಾಯಿ ಎಕ್ಸ್ ಶೋರೂಮ್ ಪ್ರೈಸ್ ಸ್ಟಾರ್ಟ್ ಆಗ್ತಿದೆ. ಅಂಡ್ ರೇಂಜ್ ವೈಸ್ V1 ಬಂದು ನಮ್ಗೆ 86 ಕಿಲೋಮೀಟರ್ IDC ರೇಂಜ್ ನ ಕೊಟ್ಟಿದ್ದಾರೆ ಅಂಡ್ V2 ಬಂದು 158 ಕಿಲೋಮೀಟರ್ IDC ರೇಂಜ್ ನ ಕ್ಲೈಮ್ ಮಾಡಿದ್ದಾರೆ.
ಸೊ ನಿಮಗೆ ಯಾವ್ದು, ನಿಮಗೆ ಕಮ್ಮಿ ವೇರಿಯಂಟ್ ಬೇಕಾ ಅಥವಾ ಜಾಸ್ತಿ ರೇಂಜ್ ಇರೋದು ಬೇಕಾ, ನೀವು ನೋಡ್ಕೊಂಡು ಸೆಲೆಕ್ಟ್ ಮಾಡಬಹುದು. ಇನ್ನು ಏತರ್ ಕಡೆ ಬರೋದಾದ್ರೆ ಏತರಲ್ಲೂ ಕೂಡ ಎರಡು ವೇರಿಯಂಟ್ ಇದೆ. ಏತರ್ ಝೆಡ್ ಮತ್ತೆ ಏತರ್ ಎಸ್ ಅಂತ ಎರಡು ವೇರಿಯಂಟ್ ಮಾಡಿದ್ದಾರೆ. ಎರಡರಲ್ಲೂ ನಮಗೆ ಬ್ಯಾಟ್ರಿ ಆಪ್ಷನ್ ಎರಡು ತರ ಸಿಗುತ್ತೆ. 123 ಕಿಲೋಮೀಟರ್ ರೇಂಜ್ ಇರೋದು ಮತ್ತೆ 159 ಕಿಲೋಮೀಟರ್ ರೇಂಜ್ ಇರೋದು. ಸ್ಮಾರ್ಟ್ ಫೀಚರ್ಸ್ ಮತ್ತೆ ಕೆಲವೊಂದು ಪ್ರೀಮಿಯಂ ಫೀಚರ್ಸ್ ಗಳು ಇರುತ್ತೆ. ಅವೆಲ್ಲ ನಿಮ್ಗೆ ಬೇಕು ಅಂದ್ರೆ ಟಾಪ್ ಎಂಡ್ ಮಾಡಲ್ ಹೋಗ್ಬೇಕು. ಇಲ್ಲ ನಿಮಗೆ ಸಾಕು ಬೇಸಿಕ್, ನಿಮ್ಗೆ ಮೇನ್ ಆಗಿ ರೇಂಜ್ ಮತ್ತೆ ಸ್ಪೀಡ್ ಬೇಕಾಗಿರೋದು ಅದ್ ಸಾಕು ಅನ್ನೋದಾದ್ರೆ ನೀವು ಬೇಸ್ ಮಾಡಲ್ಗೆ ಹೋಗ್ಬೋದು. ಜೊತೆಗೆ ಬ್ಯಾಟ್ರಿ ಆಪ್ಷನ್ಸ್ ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೋಬಹುದು. ನಿಮಗೆ ಪ್ರೀಮಿಯಂ ಆಗಿರೋದು ಬೇಕು ಅಂದ್ರೆ ಏತರ್ ಝೆಡ್ ಗೆ ಹೋಗ್ಬೇಕು. ಸಾಕು ಬೇಸ್ ಮಾಡಲ್ ಅನ್ನೋದಾದ್ರೆ ಏತರ್ ಇಷ್ಟ ಎಸ್ ಗೆ ಹೋಗ್ಬೋದು. ಸೊ ಏತರ್ ಇಷ್ಟ ಎಸ್ ಬಂದು ನಮಗೆ ಸ್ಟಾರ್ಟಿಂಗ್ ಪ್ರೈಸ್ 1,05,000 ರೂಪಾಯಿ ಇದೆ. ಎಕ್ಸ್ ಶೋರೂಮ್ ಪ್ರೈಸ್ ಆನ್ ರೋಡ್ ನಮಗೆ 1,10,15,000 ರೂಪಾಯಿ ಆಗ್ಬಹುದು. ಸೇಮ್ ಆರ್ಬಿಟರ್ ಪ್ರೈಸ್ ಬರುತ್ತೆ. ಅಂಡ್ ಏತರ್ ಇಷ್ಟ ಝೆಡ್ ಬಂದು ನಮಗೆ 1,30,447 ರೂಪಾಯಿ ಇದೆ. ಸೊ ಆನ್ ರೋಡ್ ನಮಗೆ 1,50,000 ರೂಪಾಯಿ ಗಂಟ ಆಗುತ್ತೆ. ಬ್ಯಾಟ್ರಿ ಆಪ್ಷನ್ ಅಂತ ಬಂದಾಗ ಈ ಗಾಡಿಲಿ ಒಂದು 159 ಕಿಲೋಮೀಟರ್ ರೇಂಜ್ ಇರುವಂತ ಬ್ಯಾಟ್ರಿ ಇದೆ. ಅಂಡ್ ಇನ್ನೊಂದು 123 ಕಿಲೋಮೀಟರ್ ರೇಂಜ್ ಇರುವಂತ ಬ್ಯಾಟ್ರಿ ಇದೆ. ಸೊ ನೀವು ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಇನ್ನು ಮೇನ್ ಇಂಪಾರ್ಟೆಂಟ್ ಬಂದು ಮೋಟರ್ಸ್. ಟಿ ವಿ ಎಸ್ ಅಲ್ಲಿ ಯಾವ ಮೋಟರ್ನ ಯೂಸ್ ಮಾಡಿದ್ದಾರೆ ಅಂಡ್ ಏತರ್ ಇಷ್ಟದಲ್ಲಿ ಯಾವ ಮೋಟರ್ನ ಯೂಸ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಟಿ ವಿ ಎಸ್ ಆರ್ಬಿಟರ್ ಅಲ್ಲಿ ಹಬ್ ಮೋಟರ್ನ ಯೂಸ್ ಮಾಡಿದ್ದಾರೆ. ಸೊ ಆ ಒಂದು ಹಬ್ ಮೋಟರ್ ಇಂದ ನಾವು 68 ಕಿಲೋಮೀಟರ್ ಟಾಪ್ ಸ್ಪೀಡ್ ನ ಹೋಗ್ಬೋದು. ಬಟ್ ಏತರ್ ಇಷ್ಟದಲ್ಲಿ PMSM ಮೋಟರ್ನ ಯೂಸ್ ಮಾಡಿದ್ದಾರೆ. ಸೇಮ್ ಏತರ್ 450 XL ಎಲ್ಲ ನಾವು ನೋಡ್ತೀವಲ್ಲ ಆ ಟೈಪ್ ಮೋಟರ್. ಈ ಒಂದು ಮೋಟರು ತುಂಬಾ ಪರ್ಫಾರ್ಮೆನ್ಸ್ ವೇರಿಯಂಟ್. ಟಾರ್ಕ್ ಕೂಡ ಕಂಪ್ಯಾರಿಟಿವ್ಲಿ ಟಿ ವಿ ಎಸ್ ಆರ್ಬಿಟರ್ ಗಿಂತ ಟಾರ್ಕ್ ಆಗಿದೆ, ಪವರ್ ಆಗಿದೆ, ಮತ್ತೆ ಟಾಪ್ ಸ್ಪೀಡ್ ನಿಮ್ಗೆ 80 ಕಿಲೋಮೀಟರ್ ಗಂಟ ಹೋಗ್ಬೋದು. ಸೊ ಇದು ತುಂಬಾ ಇಂಪಾರ್ಟೆಂಟ್ ಚೇಂಜಸ್. ಮೋಟರ್ ಟೈಪು ಎರಡರಲ್ಲೂ ಬೇರೆ ಇದೆ. ನಿಮಗೆ ಪರ್ಫಾರ್ಮೆನ್ಸ್ ಇಷ್ಟನಾ, ಏತರ್ ಇಷ್ಟನ ಸೆಲೆಕ್ಟ್ ಮಾಡಿ. ಇಲ್ಲ ನನಗೆ ನಾರ್ಮಲ್ ಡೈಲಿ ಕಮ್ಯುನಿಟಿಗೆ ಸಿಂಪಲ್ ಯೂಸೇಜ್ಗೆ ನೋಡ್ತಾ ಇದೀನಿ ಅಂದ್ರೆ ಟಿ ವಿ ಎಸ್ ಆರ್ಬಿಟರ್ನ ಸೆಲೆಕ್ಟ್ ಮಾಡಬಹುದು. ಅದು ಬಿಟ್ರೆ ಸೀಟಿಂಗ್ ಪೊಸಿಷನ್ ಮತ್ತೆ ಹ್ಯಾಂಡಲ್ಸ್ ಮತ್ತೆ ಬಟನ್ಸ್ ಆಲ್ಮೋಸ್ಟ್ ಸಿಮಿಲರ್ ಆಗಿರುತ್ತೆ. ಬಟ್ ನಿಮ್ಗೆ ಫೀಚರ್ಸ್ ಅಂತ ಬಂದಾಗ ಸೊ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಟಿ ವಿ ಎಸ್ ಆರ್ಬಿಟರ್ ಅಲ್ಲಿ ಹಿಲ್ ಔಟ್ ಕೊಟ್ಟಿದ್ದಾರೆ, ರೀಜನ್ ಕೊಟ್ಟಿದ್ದಾರೆ, ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ, ಮತ್ತೆ ಸ್ಮಾಲ್ 4.5 ಇಂಚಸ್ ಇರುವಂತ TFT ಡಿಸ್ಪ್ಲೇ ಕೊಟ್ಟಿದ್ದಾರೆ. ಬಟ್ ನಿಮಗೆ ಏತರ್ ಇಷ್ಟದಲ್ಲಿ ಪ್ರೀಮಿಯಂ ಮಾಡೆಲ್ ಇದೆಯಲ್ಲ 1,30,000 ರೂಪಾಯಿ ಎಕ್ಸ್ ಶೋರೂಮ್ ಪ್ರೈಸು, ಆ ಗಾಡಿಲಿ ಒಂದು ದೊಡ್ಡದಾಗಿರುವಂತ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಸಿಗ್ತಾ ಇದೆ. ಜೊತೆಗೆ ಗೂಗಲ್ ಮ್ಯಾಪ್ ನಮಗೆ ಟಿ ವಿ ಎಸ್ ಆರ್ಬಿಟರ್ ಅಲ್ಲಿ ಟರ್ಬೈಟನ್ ಸಿಗುತ್ತೆ. ಏತರ್ ಇಷ್ಟದಲ್ಲಿ ನಾರ್ಮಲ್ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಓದೋದಲ್ಲೆಲ್ಲ ನಾವು ಏನ್ ನೋಡ್ತೀವಿ, ಮತ್ತೆ ಏತರ್ದು ನಾರ್ಮಲ್ ಟಾಪ್ ಅಂಡ್ ಫೀಚರ್ ಏತರ್ 450 ಏನ್ ನೋಡ್ತೀವಿ ಅದೇ ಒಂದು ಡಿಸ್ಪ್ಲೇನ ಕೊಟ್ಟಿರ್ತಾರೆ. ಮತ್ತೆ ಸೇಮ್ ನಮಗೆ ಟಿ ವಿ ಎಸ್ ಆರ್ಬಿಟರ್ ಯಾವ ತರ ರೀಜನ್ ಸಿಗುತ್ತೆ, ಕ್ರೂಸ್ ಕಂಟ್ರೋಲ್ ಸಿಗುತ್ತೆ, ಹಿಲ್ ಹೋಲ್ಡ್ ಸಿಗುತ್ತೆ, ಎಲ್ಲಾ ಫೀಚರ್ಸ್ ಜೊತೆಗೆ ಇನ್ನ ತುಂಬಾನೇ ಫೀಚರ್ಸ್ ಇದ್ರಲ್ಲಿ ಆಡ್ ಅಪ್ ಮಾಡಿದ್ದಾರೆ. ನಿಮ್ಗೆ ಪರ್ಸನಲಿ ಫೀಚರ್ಸ್ ವೈಸ್ ತುಂಬಾನೇ ಜಾಸ್ತಿ ಬೇಕು ನನಗೆ ಆಪ್ಷನ್ಸ್ ಅಂತ ಅನ್ನೋರು ಕಣ್ಣು ಮುಚ್ಕೊಂಡು ಏತರ್ ಇಷ್ಟಗೆ ಆರಾಮಾಗ ಓಟೋಗಿ ಟಾಪ್ ಎಂಡ್ ವೇರಿಯಂಟ್ಗೆ. ಬಟ್ ನಿಮ್ಗೆ ಟಿ ವಿ ಎಸ್ ಆರ್ಬಿಟರ್ ಅಲ್ಲಿ ಪ್ರಾಕ್ಟಿಕಲಿ ನಿಮ್ಗೆ ಏನ್ ಬೇಕೋ ಅದನ್ನ ಮಾತ್ರ ಕೊಟ್ಟಿದ್ದಾರೆ. ಸೊ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಇರ್ತದೆ, ಮತ್ತೆ ಜಿಯೋ ಫೆನ್ಸಿಂಗ್ ಇದೆ, ಇರುತ್ತೆ, ಕ್ರೂಸ್ ಕಂಟ್ರೋಲ್ ಇದೆ, ಹಿಲ್ ಹೋಲ್ಡ್ ಇದೆ. ಸೊ ಬೇಸಿಕ್ ನೀಡ್ ಏನ್ ಬೇಕೋ ಅದನ್ನ ಮಾತ್ರ ಕೊಟ್ಟಿರ್ತಾರೆ. ಬೂಟ್ ಸ್ಪೇಸ್ ಅಂತೂ ನಿಮಗೆ ಸಿಮಿಲರ್ ಆಗಿದೆ. ಎರಡರಲ್ಲೂ ಕೂಡ 34 ಲೀಟರ್ ಬೂಟ್ ಸ್ಪೇಸ್ ನ ಕೊಟ್ಟಿದ್ದಾರೆ. ಸೊ ಆರಾಮಾಗ 2 ಹಾಫ್ ಹೆಲ್ಮೆಟ್ ನ ಇಡಬಹುದು. ಬಟ್ ಏತರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಎಕ್ಸ್ಟ್ರಾ ಅಡಿಷನಲ್ ಆಗಿ ಸ್ಟೋರೇಜ್ ಬ್ಯಾಗ್ ಗಳನ್ನ ಕೂಡ ನಿಮ್ಗೆ ಕೊಡ್ತಾರೆ. ಸೊ ನಿಮ್ಗೆ ಎಕ್ಸ್ಟ್ರಾ ಅಸೆಸರೀಸ್ ಬೇಕು ಅಂದ್ರೆ ಅಡಿಷನಲ್ ಆಗಿ ಕ್ಯಾರಿ ಬ್ಯಾಗ್ ಗಳನ್ನ ಕೊಡ್ತಾರೆ. ಇಷ್ಟು ಫ್ರಂಟ್ ಅಲ್ಲಿ ಗಾಡಿಗೆ ಅಟ್ಯಾಚ್ ಮಾಡ್ಕೊಂಡು ನೀವು ಆ ಸ್ಟೋರೇಜ್ ಗಳನ್ನ ಯೂಸ್ ಮಾಡ್ಕೋಬಹುದು. ಬಟ್ ಟಿವಿಎಸ್ ಅಲ್ಲಿ ಆತರ ಆಪ್ಷನ್ ಏನು ಇಲ್ಲ. ಅದು ಬಿಟ್ರೆ ಕಾಮನ್ ಆಗಿ ಈ ಎರಡು ಗಾಡಿಗಳಲ್ಲೂ ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ, ರೇರ್ ಅಲ್ಲಿ ಕಾಯಿಲ್ ಸಸ್ಪೆನ್ಷನ್ ಇದೆ, ಅಂಡ್ ಫ್ರಂಟ್ ಬಂದು ಡಿಸ್ಕ್ ಬ್ರೇಕ್, ಎಲ್ಇಡಿ ಲೈಟ್ ನ ಕೊಟ್ಟಿದ್ದಾರೆ. ಸೀಟ್ ಬಂದು ಕಂಪ್ಲೀಟ್ಲಿ ಫ್ಲಾಟ್ ಇದಾವೆ ಎರಡೂ. ಸೊ ಏತರ್ ಇಷ್ಟ ಕೂಡ ಫ್ಲಾಟ್ ಸೀಟೇ ಬರುತ್ತೆ, ಅಂಡ್ ಏತರ್ ಟಿವಿಎಸ್ ಆರ್ಬಿಟರ್ ಕೂಡ ಫ್ಲಾಟ್ ಸೀಟೇ ಬರುತ್ತೆ. ಅದು ಬಿಟ್ಟು ಚಾರ್ಜಿಂಗ್ ಅಂತ ಬಂದಾಗೂ ಅಷ್ಟೇ ಫಾಸ್ಟ್ ಚಾರ್ಜಿಂಗ್ ಬೇಕು ಅಂದ್ರೆ ಏತರಲ್ಲಿ ಏತರ್ ಗ್ರಿಡ್ ಆಪ್ಷನ್ ಕೊಡ್ತಾರೆ. ಬಟ್ ನಿಮ್ಗೆ ಟಿವಿಎಸ್ ಅಲ್ಲಿ ಯಾವ್ದೇ ತರ ಆತರ ಏತರ್ ಗ್ರಿಡ್ ಎಲ್ಲ ಆಪ್ಷನ್ ಇಲ್ಲ. ನಾರ್ಮಲ್ ನಿಮ್ಗೆ 10 amps ಚಾರ್ಜರ್ ಕೊಡ್ತಾರೆ. ಸೊ ಆ ಚಾರ್ಜರ್ ಅಲ್ಲಿ ನೀವು ಫಾಸ್ಟ್ ಚಾರ್ಜ್ ನ ಮಾಡ್ಕೋಬಹುದು. ಇದು ಬಿಟ್ರೆ ನೀವು ಇನ್ನೊಂದು ಯೋಚನೆ ಮಾಡ್ಬೇಕು, ಸರ್ವಿಸ್ ಎಲ್ಲಿದ್ದೀರಾ ನೀವು. ಸೊ ಯಾಕೆಂದ್ರೆ ನೀವು ಬೆಂಗಳೂರಲ್ಲಿ ಇದ್ದೀರಾ ಅಂದ್ರೆ ಏತರ್ ಇಷ್ಟದು ಸರ್ವಿಸ್ ನಮಗೆ ತುಂಬಾ ಕಡೆ ಜಾಸ್ತಿ ಸಿಗುತ್ತೆ, ಮತ್ತೆ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಬಟ್ ರೂರಲ್ ಇದ್ದೀರಾ ಅವಾಗ ನಿಮ್ಗೆ ಟಿವಿಎಸ್ ಅಲ್ಲಿ ಸರ್ವಿಸ್ ಜಾಸ್ತಿ ಸಿಗುತ್ತೆ. ಸೊ ನಿಮ್ಗೆ ಎಕ್ಸ್ಪೀರಿಯನ್ಸ್ ಪ್ರೀಮಿಯಂ ಇಲ್ದೋದ್ರು ನಿಮ್ಮ ಮನೆ ಹತ್ರಕ್ಕೆ ಸರ್ವಿಸ್ ಸಿಕ್ಬಿಡುತ್ತೆ. ಸೊ ಇದಿಷ್ಟು ನೀವು ಯೋಚನೆ ಮಾಡ್ಬೇಕು. ಅದು ಬಿಟ್ರೆ ವ್ಯಾರಂಟಿ ವೈಸ್ ನೋಡಿದ್ರೆ ಎರಡು ಗಾಡಿಲೂ ಕೂಡ 3 ವರ್ಷ ವ್ಯಾರಂಟಿ ಇರುತ್ತೆ. ಅದ್ ಬಿಟ್ಟು ನೀವು
ನೀವೇನಾದ್ರೆ ಎಕ್ಸ್ಟೆಂಡ್ ಮಾಡ್ಕೋಬೇಕು ಅಂದ್ರೆ ನಿಮಗೆ ಎಕ್ಸ್ಟೆಂಡೆಡ್ ಆಪ್ಷನ್ ಕೂಡ ಕೊಟ್ಟಿರ್ತಾರೆ. TVS ಅಲ್ಲಿ 5 ವರ್ಷ ಎಕ್ಸ್ಟೆಂಡೆಡ್ ವ್ಯಾರಂಟಿ ಇದೆ, ಬಟ್ ನಿಮಗೆ ಏತ ರಿಷ್ಟದಲ್ಲಿ 8 ವರ್ಷ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಈ ತರ ಈ ಎರಡು ಗಾಡಿದು ಡಿಫ್ರೆನ್ಸ್ ಇರುತ್ತೆ. ಸೊ ಬೇಸಿಕಲಿ ಹೇಳೋದಾದ್ರೆ ನಿಮ್ಗೆ ಪ್ರೀಮಿಯಂ ಆಗಿರುವಂತ ಗಾಡಿ ಬೇಕು, ಪ್ರೈಸ್ ಹೆಂಗಿದ್ರು ಪರವಾಗಿಲ್ಲ, 1.5 ಲಕ್ಷದವರೆಗೂ ನನಗೆ ಬಜೆಟ್ ಇದೆ ಅಂತ ಅನ್ನೋರು ಏತ ರಿಷ್ಟ Z ನ ಹೋಗ್ಬೋದು. ಇಲ್ಲ ನನಗೆ ಫೈನಾನ್ಷಿಯಲಿ ಸ್ವಲ್ಪ ಟೈಟ್ ಇದೆ, ಸ್ವಲ್ಪ ನನಗೆ ಕಮ್ಮಿ ಪ್ರೈಸ್ ಅಲ್ಲಿ ಬೇಕು ಅನ್ನೋರು TVS ಆರ್ಬಿಟರ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಇದಿಷ್ಟು ನನಗನ್ಸುದು. ನಿಮ್ಗೆ ಏನಿಸುತ್ತೆ ಈ ಎರಡು ಗಾಡಿಲು ಯಾವ್ದು ಬೆಟರ್ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ನಾನ್ ನಿಮ್ಗೆ ಹೇಳೋದೇನಂದ್ರೆ, ನೀವ್ ಯಾವ್ದೇ ಗಾಡಿ ತಗೊಳ್ಳಿ, ಏತ ರಿಷ್ಟ ತಗೊಳ್ಳಿ, TVS ಆರ್ಬಿಟರ್ ತಗೊಳ್ಳಿಕ್ಕಿಂತ ಮುಂಚೆ ಒಂದ್ಸಲ ಶೋರೂಮ್ ನ ವಿಸಿಟ್ ಮಾಡಿ. ಶೋರೂಮ್ ಎಕ್ಸ್ಪೀರಿಯನ್ಸ್ ಯಾವ ತರ ಇರುತ್ತೆ, ಮತ್ತೆ ಗಾಡಿ ಓಡ್ಸಕ್ ಯಾವ ತರ ಇದೆ, ಮತ್ತೆ ಸೀಟಿಂಗ್ ಪೊಸಿಷನ್ ಯಾವ ತರ ಇದೆ, ಈಗ ನೀವು ಏನಕ್ಕೆ ಗಾಡಿನ ತಗೋತಿದ್ರ, ಆ ಒಂದು ಕೆಲಸಕ್ಕೆ ಆ ಒಂದು ಪರ್ಪಸ್ಗೆ ಈ ಗಾಡಿ ಸೆಟ್ ಆಗುತ್ತಾ ಇಲ್ವಾ, ಪ್ರತಿಯೊಂದು ಚೆಕ್ ಮಾಡಿ ನಿಮ್ಗೆ ಕಂಪ್ಲೀಟ್ ಓಕೆ ಅನ್ಸಿದ್ರೆ ಮಾತ್ರ ತಗೊಳ್ಳಿ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅಂಡ್ ಹಾಗೆ ಈ ಒಂದು ವಿಡಿಯೋ ಬಗ್ಗೆ, ಈ ಒಂದು ಕಂಟೆಂಟ್ ಬಗ್ಗೆ ನಿಮ್ಗೆ ಏನ್ ಅನ್ಸ್ತು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಇದೆ.